ಸ್ನೇಹಿತರೆ ನಮಸ್ಕಾರ. ಅಪ್ಪ ಅಂದ್ರೆ ಆಕಾಶ ಪುಸ್ತಕದಿಂದ ಆಯ್ದ ಒಂದು ಕಥೆಯ ಧ್ವನಿ ಸುರುಳಿ. ಕರುಣಾಳು ದೇವರು ಕೆಲವೊಮ್ಮೆ ಕ್ರೂರಿಯಾಗುವುದು ಏಕೆ? 15 ವರ್ಷ ತುಂಬುವವರೆಗೂ ರಂಗನಾಥ ಉಳಿದವರೆಲ್ಲರಂತೆಯೇ ಆರೋಗ್ಯವಾಗಿದ್ದ. ಆದರೆ SSLC ದಾಟುತ್ತಿದ್ದಂತೆಯೇ ಅವನ ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣಿಸಿತು. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಗೆಳೆಯರು, ಶಿಕ್ಷಕರು, ಬಂಧುಗಳು, ನೆರೆಹೊರೆಯವರು ಮೇಲಿಂದ ಮೇಲೆ ಒಂದು ಪ್ರಶ್ನೆಯನ್ನು ಅವನ ಮುಂದಿಟ್ಟರು. ನಾವು 10 ಬಾರಿ ಕೂಗಿದ್ರೂ ನೀನು ಮಾತೇ ಆಡಲ್ವಲ್ಲ, ಯಾಕೆ? ನಾನು ಏನೋ ಕೇಳಿದ್ರೆ ನೀನು ಇನ್ನೇನೋ ಉತ್ತರ ಕೊಡ್ತೀಯಲ್ಲ, ಯಾಕೆ? ಯಾವಾಗಿನಿಂದ ಈ ಥರ ಆಯ್ತು? ಯಾವ ಕಿವಿ ಕೇಳಿಸಲ್ಲ, ಯಾಕೆ ಕೇಳಿಸಲ್ಲ? ಹೌದು, ಶ್ರವಣ ಸಮಸ್ಯೆ ಅರ್ಥಾತ್ ಕಿವುಡುತನ ಎಂಬುದು ರಂಗನಾಥನಿಗೆ ಹೇಳದೆ ಕೇಳದೆ ಬಂದು ಬಿಟ್ಟಿತ್ತು. ಕುತೂಹಲಿಗಳ ಪ್ರಶ್ನೆಗಳಿಗೆ ಆತ ತನಗೆ ತೋಚಿದಂತೆ ಉತ್ತರ ಕೊಟ್ಟ. ಮುಂದೆ ಚಿಕಿತ್ಸೆಯ ನೆಪದಲ್ಲಿ 1-2 ಅಲ್ಲ 108 ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟ. ಆಸ್ಪತ್ರೆಯಿಂದ ಆಸ್ಪತ್ರೆಗೆ, ಊರಿನಿಂದ ಊರಿಗೆ ಅಲೆದ ಕಾರಣ ಚಪ್ಪಲಿಗಳು ಸವೆದವು, ದುಡ್ಡು ಖರ್ಚಾಯಿತು. ಆದರೆ ಅಕಸ್ಮಾತ್ತಾಗಿ ಅಮರಿಕೊಂಡಿದ್ದ ಕಿವುಡುತನಕ್ಕೆ ಶಾಶ್ವತ ಪರಿಹಾರ ದೊರೆಯಲಿಲ್ಲ. ಆಸ್ಪತ್ರೆಗಳಿಗೆ ಹೋಗಿದ್ದನಲ್ಲ, ಅಲ್ಲಿನ ವೈದ್ಯರು 5-6 ಥರದ ಪರೀಕ್ಷೆ ಮಾಡಿ ಇಂಥದ್ದೇ ಸಮಸ್ಯೆ ನಿಮ್ಮ ತಾತನಿಗೋ ಅಜ್ಜಿಗೋ ಇತ್ತ, ನಿಮ್ಮ ತಂದೆಗೆ ತಾಯಿಗೆ ಇದೆಯಾ ಎಂದು ಕೇಳುತ್ತಿದ್ದರು. ಇವನು ಇಲ್ಲ ಸಾರ್, ಇಲ್ಲ ಅನ್ನುತ್ತಿದ್ದ. ಈ ಮಾತು ಕೇಳಿದ ಮೇಲೆ ಹಾಗಾದ್ರೆ ನಿನಗ್ಯಾಕೆ ಬಂತಪ್ಪ ಈ ಸಂಕಟ ಎನ್ನುತ್ತಾ ವೈದ್ಯರು ತಲೆ ಮೇಲೆ ಕೈ ಹೊತ್ತು ಕೂರುತ್ತಿದ್ದರು. ಆಗೆಲ್ಲ ರಂಗನಾಥ ಗಾಬರಿಯಿಂದ ಸರ್, ಕಿವುಡುತನ ಆನುವಂಶಿಕವಾಗಿ ಬರುತ್ತಾ ಎಂದು ಕೇಳುತ್ತಿದ್ದ. ಅದಕ್ಕೆ ವೈದ್ಯರು ಬರಲ್ಲ ಅಂತ ಖಡಾಖಂಡಿತವಾಗಿ ಹೇಳೋಕ್ಕೆ ಆಗಲ್ಲ, ಬಂದ್ರೂ ಬರಬಹುದು ಎಂದು ಉತ್ತರಿಸಿ ಅಡ್ಡಗೋಡೆಯ ಮೇಲೆ ದೀಪ ಇಡುತ್ತಿದ್ದರು. ಈ ಮಧ್ಯೆ ಮಾತಿಗೆ ಸಿಕ್ಕವರೆಲ್ಲ ಮನೆ ದೇವರಿಗೆ ಪೂಜೆ ಮಾಡಿಸಿ, ವಾರಕ್ಕೊಮ್ಮೆ ಉಪವಾಸ ಮಾಡಿ, ಹರಕೆ ಕಟ್ಟಿಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ ಎಂದು ಸಲಹೆ ನೀಡಿದರು. ಹಾಗೆ ಮಾಡಿದರೂ ಏನೂ ಉಪಯೋಗವಾಗಲಿಲ್ಲ. ಈ ಸಂಕಟದ ಮಧ್ಯೆಯೇ ರಂಗನಾಥ ಡಿಗ್ರಿ ಮಾಡಿದ. ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ. 32ನೇ ವಯಸ್ಸಿನಲ್ಲಿ ಮದುವೆಯಾದ. ಸಿನಿಮಾಗಳಲ್ಲಿ ನೋಡಿದ್ದ ರಾಜ್ಕುಮಾರ್ ಭಾರತಿ ಥರ, ಅನಂತ್ನಾಗ್ ಲಕ್ಷ್ಮಿ ಥರ, ಅಂಬರೀಷ್ ಅಂಬಿಕಾ ಜೋಡಿಯ ಥರ ತನ್ನ ದಾಂಪತ್ಯ ಇರಬೇಕು ಎಂದು ಕನಸು ಕಂಡ. ಅದೇ ಉಮೇದಿಯಲ್ಲಿ ಹನಿಮೂನ್ಗೆ ಹೋದ. ಆಗಲೇ 1-2 ಪೋಲಿ ಜೋಕ್ ಹೇಳಿ ಹೆಂಡತಿಯಿಂದ ಥೂ ಪೋಲಿ ಅನ್ನಿಸಿಕೊಂಡು ಖುಷಿಪಟ್ಟ. ಊರಿಗೆ ಮರಳಿದ ನಂತರವೂ ಮೊಳ ಮಲ್ಲಿಗೆಯೊಂದಿಗೆ ಬಂದು ಮನೆಯಲ್ಲಿ ಸಂತೋಷ ಹೆಚ್ಚಿಸಿದ. ಹೀಗಿರುವಾಗಲೇ ಅದೊಂದು ಮುಂಜಾನೆ ಈ ರಂಗನಾಥನ ಹೆಂಡತಿ ತಲೆ ತಗ್ಗಿಸಿಕೊಂಡು ಇಷ್ಟಿಷ್ಟೇ ನಾಚುತ್ತಾ ನಗುತ್ತಾ ಹೇಳಿದಳು, ರೀ, ನನಗೀಗ 3 ತಿಂಗಳು. ನಿನ್ನೆ ಚೆಕಪ್ಗೆ ಹೋಗಿದ್ದೆ, ಡಾಕ್ಟರ್ ಹೇಳಿದ್ರು ಎಂದಳು. ಅವತ್ತು ಸಂಜೆ ಸಕಲೆಂಟು ಸಿದ್ಧತೆಯೊಂದಿಗೆ ರಂಗನಾಥ ಮನೆಗೆ ಬಂದ. ಹೆಂಡತಿಯೊಟ್ಟಿಗೆ ದೇವಸ್ಥಾನಕ್ಕೆ ಹೋದ. ಅರ್ಚನೆ ಮಾಡಿಸಿದ, ಕಾಣಿಕೆ ಹಾಕಿದ, ಏನೇನೋ ಬೇಡಿಕೊಂಡ. ಅವನ ಹೆಂಡತಿ ಕೇಳಿದಳು, ರೀ, ಮುಂದೆ ಹುಟ್ಟುತ್ತಲ್ಲ ಮಗು, ಅದು ನಿಮ್ಮ ಥರಾನೇ ಆಗಿಬಿಟ್ರೆ ಏನು ಮಾಡೋದು? ಒಂದು ವೇಳೆ ನಮಗೆ ಹೆಣ್ಣು ಮಗುವೇ ಆಗಿಬಿಟ್ರೆ, ಅದಕ್ಕೆ ಕಿವಿ ಕೇಳಿಸೋದಿಲ್ಲ ಅಂತ ಆದರೆ ಅದರ ಭವಿಷ್ಯವೇನು? ಹುಡುಗಿ ಎಷ್ಟೇ ಮುದ್ದಾಗಿದ್ರೂ ಅವಳಿಗೆ ಕಿವಿ ಕೇಳಿಸಲ್ಲ ಅಂದರೆ ಯಾರು ತಾನೇ ಮದುವೆ ಆಗ್ತಾರೆ ಎಂದಳು. ಹೆಂಡತಿಯ ಮಾತು ಕೇಳಿ ರಂಗನಾಥ ತತ್ತರಿಸಿ ಹೋದ. ಇಂಥದೊಂದು ಪ್ರಶ್ನೆಯನ್ನಾಗಲಿ ಸಾಧ್ಯತೆಯನ್ನಾಗಲಿ ಆತ ಖಂಡಿತ ನಿರೀಕ್ಷಿಸಿರಲಿಲ್ಲ. ಕಿವಿ ಕೇಳಿಸುವುದಿಲ್ಲ ಎಂಬ ಒಂದೇ ಕಾರಣದಿಂದ ಆತ ಮೇಲಿಂದ ಮೇಲೆ ಫೇಲ್ ಆಗಿದ್ದ, ಅವಮಾನಗಳಿಗೆ ಈಡಾಗಿದ್ದ, ನೌಕರಿಗಳನ್ನು ಕಳೆದುಕೊಂಡಿದ್ದ, 1-2 ಸಂದರ್ಭಗಳಲ್ಲಿ ಅನುಕಂಪವನ್ನು ಗಿಟ್ಟಿಸಿಕೊಂಡಿದ್ದ. ಅಂಥದೊಂದು ಸಂಕಟ ಮಗುವಿಗೆ ಬರಬಾರದು ಎಂಬುದಷ್ಟೇ ಆತನ ಬಯಕೆಯಾಗಿತ್ತು. ಆದರೆ ಮುಂದೆ ಇಂಥದೇ ಮಗು ಹುಟ್ಟುತ್ತದೆ, ಭವಿಷ್ಯದಲ್ಲಿ ಹೀಗೆ ಆಗುತ್ತದೆ ಎಂದು ಗ್ಯಾರಂಟಿ ಕೊಡಲು ಯಾರೂ ಸಿದ್ಧರಿರಲಿಲ್ಲ. ಈ ಸಂದರ್ಭದಲ್ಲಿ ಪರಿಚಯದ ಜನ ರಂಗನಾಥನ ಬಳಿ ಬಂದು ಹೇಳಿದರು, ಗಂಡು ಮಗುವನ್ನು ಕೊಡಪ್ಪ ದೇವರೇ ಅಂತ ಮೊದಲು ಮನೆ ದೇವರಿಗೆ, ಆಮೇಲೆ ತಿರುಪತಿಗೆ, ಈ ಕಡೆ ನಂಜನಗೂಡಿಗೆ ಹರಕೆ ಕಟ್ಕೋ.
ಅವಳ ಇಷ್ಟದ ದೇವರು ಯಾವುದಿದೆಯೋ ಅಲ್ಲಿಗೆ ನಿನ್ನ ಹೆಂಡತಿಯೂ ಹರಕೆ ಕಟ್ಟಿಕೊಳ್ಳಲಿ. ಮಗುಗೆ 1 ವರ್ಷ ತುಂಬುತ್ತಿದ್ದಂತೆ ಮುಡಿ ಕೊಡುತ್ತೇವೆ ಅಂತಾನೂ ಹರಕೆ ಕಟ್ಟಿಕೊಳ್ಳಿ. ಗೊತ್ತಿಲ್ವಾ ನಿನಗೆ? ಅಂತಹ ಶ್ರೀಕೃಷ್ಣ ದೇವರಾಯ ಕೂಡ ಯುದ್ಧಕ್ಕೆ ಹೋಗುವ ಮೊದಲು ತಿರುಪತಿ ದೇವರಿಗೆ ಹರಕೆ ಕಟ್ಟಿಕೊಂಡಿದ್ದನಂತೆ. ಬ್ರಿಟಿಷರೊಂದಿಗಿನ ಯುದ್ಧದ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನನ ಪಟ್ಟದಾನೆಗೆ ಕಣ್ಣು ಬೇನೆ ಬಂದಾಗ ನಂಜನಗೂಡು ದೇವರ ತೀರ್ಥದಿಂದಲೇ ಅದು ವಾಸಿಯಾಗಿ ಬಿಟ್ಟಿತ್ತಂತೆ. ಅಂಥದ್ರಲ್ಲಿ ನಂಬಿದ ದೇವರು ಯಾವತ್ತೂ ಕೈ ಬಿಡೋದಿಲ್ಲ. ಈ ಸಲಹೆಗೆ ರಂಗನಾಥ ತಕ್ಷಣವೇ ಒಪ್ಪಿಕೊಂಡ. ಕಿವುಡುತನವಿಲ್ಲದ ಗಂಡು ಮಗುವಾದರೆ ತಲಾ 100 ರೂಪಾಯಿ ಕಾಣಿಕೆ ಕೊಡುವುದಾಗಿ 10 ದೇವರುಗಳಿಗೆ ಹರಕೆ ಕಟ್ಟಿಕೊಂಡ. ಈ ಮಧ್ಯೆ ವೈದ್ಯರ ಸಲಹೆಗಳಿಗೂ ಕಿವಿಯಾದ. ದೇವರ ಆಶೀರ್ವಾದ, ವೈದ್ಯರ ಅಭಯ ಎರಡೂ ಜೊತೆಗಿರುವುದರಿಂದ ಗಂಡು ಮಗುವೇ ಆಗುತ್ತದೆಂದು ನಿರುಮ್ಮಳವಾಗಿದ್ದ. ಆದರೆ ಎಲ್ಲರ ನಿರೀಕ್ಷೆಗೆ ವಿರುದ್ಧವಾಗಿ ಹೆಣ್ಣು ಮಗು ಹುಟ್ಟಿತು. ಬ್ಯಾಡ್ ಲಕ್. ಈ ಎಲ್ಲ ದೇವರುಗಳು 100 ರೂಪಾಯಿ ಲಾಸ್ ಮಾಡಿಕೊಂಡವು ಎಂದು ರಂಗನಾಥ ಉದ್ಘರಿಸಿದ. ಹೆಣ್ಣು ಮಗುವಾಗಿದ್ದಕ್ಕೆ ಅವನಿಗೆ ಚಿಂತೆ ಇರಲಿಲ್ಲ. ಆದರೆ ಕಿವಿಯ ಸಮಸ್ಯೆ ಬಾರದಿದ್ದರೆ ಸಾಕು ಎಂದುಕೊಂಡ. ಮಗುವನ್ನು ಪರೀಕ್ಷಿಸುವ ನೆಪದಲ್ಲಿ ಒಂದು ಮೂಲೆಗೆ ಹೋಗಿ ಸಣ್ಣಗೆ ಶಿಳ್ಳೆ ಹಾಕುತ್ತಿದ್ದ. ಅಡುಗೆ ಮನೆಯಲ್ಲಿ ನಿಂತು ಬೇಕೆಂದೇ ಚಾಕು ಬೀಳಿಸುತ್ತಿದ್ದ. ತೊಟ್ಟಿಲಿನಿಂದ 2-3 ಮಾರು ದೂರ ನಿಂತು ಸುಮ್ಮನೆ ಚಿಟಿಕೆ ಹೊಡೆಯುತ್ತಿದ್ದ. ಇದ್ದಕ್ಕಿದ್ದಂತೆಯೇ ಟೇಪ್ ರೆಕಾರ್ಡನ್ನ ಹಾಡು ನಿಲ್ಲಿಸುತ್ತಿದ್ದ. ಮಗು ನಿದ್ರೆಗೆ ಜಾರುತ್ತಿದೆ ಎನ್ನುವ ಸಂದರ್ಭದಲ್ಲಿ ಅದರ ಕಿವಿಯ ಬಳಿ ವಾಚ್ ಇಡುತ್ತಿದ್ದ. ಇಂಥ ಸಂದರ್ಭದಲ್ಲೆಲ್ಲ ಶಬ್ದ ಕೇಳಿಸಿಕೊಂಡ ಮಗು ಪಿಳಪಿಳನೆ ಕಣ್ಣು ಬಿಡುತ್ತಿತ್ತು. ಬೆಳದಿಂಗಳಂತೆ ನಗುತ್ತಿತ್ತು. ಹೀಗೆಯೇ 10 ಬಾರಿ ಪರೀಕ್ಷಿಸಿದ ನಂತರ ರಂಗನಾಥನ ಹೆಂಡತಿ ಸಂಭ್ರಮದಿಂದ ಹೇಳಿದಳು, ಮಗುಗೆ ಚೆನ್ನಾಗಿ ಕಿವಿ ಕೇಳಿಸುತ್ತೆ, ನನಗಿನ್ನು ಚಿಂತೆ ಇಲ್ಲ. ಈ ಮಗುವನ್ನು ಮಹಾರಾಣಿ ತರ ಸಾಕುತ್ತೇನೆ ಎಂದಳು. ಈ ರಂಗನಾಥ ಮಗಳಿಗೆ ಗೀತಾಂಜಲಿ ಎಂದು ಹೆಸರಿಟ್ಟ. ಅದಕ್ಕೂ ಕಾರಣವಿತ್ತು. ಆತ ಚಂದದ ಹಾಡುಗಾರನಾಗಿದ್ದ. ಕಾಲೇಜ್ ದಿನಗಳಲ್ಲಿ ಆತ ಹೊಸ ಬೆಳಕು ಮೂಡುತ್ತಿದೆ ಎಂದು ಹಾಡಿದರೆ ಜನ ಮಂತ್ರಮುಗ್ಧರಾಗುತ್ತಿದ್ದರು. ಜೊತೆಯಲ್ಲಿ ಹಾಡಿಗೆ ದನಿಯಾದಾಗ ಗೆಳೆಯರು ಥೇಟ್ ಶಂಕರ್ನಾಥ್ ಥರನೇ ಹಾಡ್ತೀಯ ಕಣೋ ಎನ್ನುತ್ತಿದ್ದರು. ಆತ ಶಿಶುನಾಳ ಶರೀಫರ ಹಾಡುಗಳಿಗೆ ಹೊರಳಿಕೊಂಡದಂತೂ ಒನ್ಸ್ ಮೋರ್ ಎಂದು ಕೂಗಿ ಸಂಭ್ರಮಿಸುತ್ತಿದ್ದರು. ಹೀಗೆ ಹಾಡಿನ ಮೇಲಿದ್ದ ಮೋಹವನ್ನು ರಂಗನಾಥ ಮಗಳ ಹೆಸರಿಗೂ ಕೊಂಡಿಯಾಗಿಸಿದ್ದ. ಮಗಳು ಮನೆಗೆ ಬಂದ ಮೇಲೆ ಮೊದಲ 6 ತಿಂಗಳು ಎಲ್ಲವೂ ಸರಿಯಾಗಿತ್ತು. 7ನೇ ತಿಂಗಳ ವೇಳೆಗೆ ಈ ದಂಪತಿಗೆ ಒಂದು ಕಠೋರ ಸತ್ಯದ ದರ್ಶನವಾಗಿತ್ತು. ಥೇಟ್ ಬೆಳದಿಂಗಳಂತೆ ಇದ್ದ ಗೀತಾಂಜಲಿ 7 ತಿಂಗಳಾದರೂ ಬೆಳವಣಿಗೆ ಕಾಣಲಿಲ್ಲ. ಗಾಬರಿಯಾದ ರಂಗನಾಥ ತಕ್ಷಣವೇ ವೈದ್ಯರನ್ನು ಕಂಡ. ಸಮಸ್ಯೆ ಹೇಳಿಕೊಂಡ. ಅವರು ಕೆಲವು ಮಕ್ಕಳಿಗೆ ಆರಂಭದಲ್ಲಿ ಹೀಗೆ ಆಗುತ್ತೆ, 10 ತಿಂಗಳ ನಂತರ ಸರಿ ಹೋಗುತ್ತೆ, ಇನ್ನೊಂದೆರಡು ತಿಂಗಳು ನೋಡಿ, ಆಮೇಲೂ ಹೀಗೆ ಇದ್ರೆ ಚಿಕಿತ್ಸೆ ಏನು ಅಂತ ಹೇಳುತ್ತೇನೆ ಎಂದರು. ಆ 3 ತಿಂಗಳು ಕಳೆದು ಹೋದವು. ಮಗು ದೈಹಿಕವಾಗಿ ಬೆಳವಣಿಗೆ ಕಾಣಲೇ ಇಲ್ಲ. ಮಾನಸಿಕವಾಗಿಯೂ ಅಷ್ಟೇ. ಆದರೆ ಮುದ್ದಾಗಿ ಪಪ್ಪ ಅನ್ನುತ್ತಿತ್ತು. ಗಳಿಗೆಗೊಮ್ಮೆ ಅಮ್ಮ ಅನ್ನುತ್ತಿತ್ತು. ಗೊಂಬೆಗಳನ್ನು ಕಂಡರೆ ಸಾಕು ಖುಷಿಯಾಗುತ್ತಿತ್ತು. ಜೋಗುಳದ ಹಾಡಿಗೆ ನವಿಲಾಗುತ್ತಿತ್ತು. ಇಂಥದೇ ಊಟ ಬೇಕು, ಇಂಥದೇ ಬಟ್ಟೆ ಬೇಕು ಎಂದು ಅದು ಯಾವತ್ತೂ ಕೇಳಲಿಲ್ಲ. ಅಮ್ಮ ಏನು ಕೊಡುತ್ತಾಳೋ ಅದನ್ನು ಖುಷಿಯಿಂದ ತಿನ್ನುತ್ತಿತ್ತು. ಹೆಚ್ಚೆಂದರೆ 8 ತುತ್ತು. 9ನೇ ತುತ್ತಿಗೆ ಕೈ ಹಾಕುವ ಮುನ್ನವೇ ನನಗೆ ಸಾಕು ಎಂದು ಕಣ್ಣಲ್ಲೇ ಹೇಳುತ್ತಿತ್ತು. 2 ವರ್ಷವಾದರೂ ಮಗು ಬೆಳೆಯದೆ ಹೋದಾಗ ರಂಗನಾಥ ಮತ್ತೆ ವೈದ್ಯರ ಮುಂದೆ ನಿಂತ. ಅವರು 10 ಬಗೆಯಲ್ಲಿ ಪರೀಕ್ಷಿಸಿ ಹೇಳಿದರು, ರಿಯಲಿ ವೆರಿ ಸಾರಿ. ಕೆಲವು ಮಕ್ಕಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೆಳವಣಿಗೆ ಕಾಣುವುದೇ ಇಲ್ಲ. ಇಂಥ ಸಮಸ್ಯೆ 1000ದಲ್ಲಿ 1 ಮಗುವಿಗೆ ಬರಬಹುದು. ದುರದೃಷ್ಟವಶಾತ್ ನಿಮ್ಮ ಮಗುವಿಗೆ ಅಂಥದೇ ಸಮಸ್ಯೆ ಕಾಣಿಸಿಕೊಂಡಿದೆ. ಈ ಮಗು ಹೆಚ್ಚು ಅಂದರೆ 12 ವರ್ಷ ಬದುಕಬಹುದು. ದೇವರ ದಯೆ ಇದ್ದರೆ 40 ವರ್ಷ ಕೂಡ ಉಳಿಯಬಹುದು. ಈ ಮಗುವನ್ನು ಹುಷಾರಾಗಿ ನೋಡಿಕೊಳ್ಳಿ, ದೇವರು ನಿಮಗೆ ಒಳ್ಳೆಯದು ಮಾಡಲಿ ಎಂದು ಡಾಕ್ಟರ್ ಹೇಳಿದರು. ಅವತ್ತು ಇಡೀ ದಿನ ಇಡೀ ರಾತ್ರಿ ಈ ಗಂಡ ಹೆಂಡತಿ ಕಣ್ಣೀರಲ್ಲೇ ಕೈ ತೊಳೆದರು.
ಕಡೆಗೆ ರಂಗನಾಥನ ಹೆಂಡತಿ ತಣ್ಣಗಿನ ದನಿಯಲ್ಲಿ ಹೀಗಂದಳು, ನೋಡಿ, ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಹಾಗಾಗಿ ನಮಗೂ ಕೆಡುಕಾಗುವುದಿಲ್ಲ ಅಂದುಕೊಳ್ಳೋಣ. ಭವಿಷ್ಯದಲ್ಲಿ ನಮಗೆ ಇನ್ನೊಂದು ಮಗುವಾದರೆ, ಅದು ತುಂಬಾ ಚಂದಕ್ಕಿದ್ದರೆ ಅದರ ಮೇಲೆ ಮೋಹ ಹೆಚ್ಚಿ ಈ ಮಗುವನ್ನು ನಾವೇ ನಿರ್ಲಕ್ಷ್ಯ ಮಾಡಿ ಬಿಡಬಹುದು. ಅಂಥದೊಂದು ಸಂದರ್ಭ ಬರಲೇಬಾರದು. ನಮಗೆ ಎರಡನೇ ಮಗು ಬೇಡ ಎಂದಳು. ಅಂದಿನಿಂದ ಆ ಮನೆಯಲ್ಲಿ ಹೊಸದೊಂದು ಜೀವನ ಕ್ರಮವೇ ಆರಂಭವಾಯಿತು. ಸದಾ ಒಂದೇ ಕಡೆ ಮಲಗಿರುವ ಮಗುವನ್ನು ನೋಡಿಕೊಳ್ಳಲು ರಂಗನಾಥನ ಹೆಂಡತಿ ನಿಂತು ಬಿಟ್ಟಳು. ಗೃಹ ಪ್ರವೇಶ, ಮದುವೆ, ಸತ್ಯನಾರಾಯಣ ಪೂಜೆಯ ನೆಪದಲ್ಲಿ ಕಾಡು ಕೊಡಲೆಂದು ಮನೆಗೆ ಬಂದವರು ಮಗು ಎಲ್ಲಿ ಕಾಣಿಸ್ತಿಲ್ವಲ್ಲ ಎಂದರೆ, ಒಳಮನೆಯಲ್ಲಿ ಮಲಗಿದೆ, ಎಬ್ಬಿಸೋದು ಬೇಡ ಪ್ಲೀಸ್ ಅನ್ನುತ್ತಿದ್ದಳು. 7-8 kg ತೂಕವಿದ್ದ, ಮೊಳಕೈನಷ್ಟೇ ಎತ್ತರವಿದ್ದ ಮಗುವನ್ನು ಕೌಟುಂಬಿಕ ಸಮಾರಂಭಗಳಿಗೆ ಕರೆದೊಯ್ದರೆ 10 ಮಂದಿಯ ಪ್ರಶ್ನೆ ಎದುರಿಸಬೇಕಾಗುತ್ತದೆ ಎಂದು ಸಮಾರಂಭಗಳಿಂದ ದೂರ ಉಳಿದಳು. ತೀರಾ ಅಗತ್ಯವಿದ್ದ ಸಂದರ್ಭದಲ್ಲಿ ರಂಗನಾಥ ಒಬ್ಬನೇ ಹೋಗಿ ಬರುತ್ತಿದ್ದ. ಗಂಡನಿಗೆ ಆಫೀಸ್ ಇದೆ, ಗೆಳೆಯರ ಬಳಗವಿದೆ, ಮತ್ತಷ್ಟು ರಿಫ್ರೆಶ್ ಆಗಲಿಕ್ಕೆ ಪಾರ್ಕ್ಗಳಿವೆ. ಆತ ಸುಖಿ ಪುರುಷ, ನನಗ್ಯಾಕೆ ಇಂಥ ಸಂಕಟ ಎಂದು ರಂಗನಾಥನ ಹೆಂಡತಿ ಒಂದೇ ಒಂದು ಬಾರಿಯೂ ಗೊಣಗಲಿಲ್ಲ. 8 ವರ್ಷ ತುಂಬಿದ ಮೇಲೂ ಮಗು ಮಲಗಿದಲ್ಲೇ ಶೌಚ ಮಾಡಿದಾಗಲೂ ಆಕೆ ಬೇಸರಗೊಳ್ಳಲಿಲ್ಲ. ಪಾಪ, ಅಮಾಯಕ ಮಗು ಎಂದೇ ಸೇವೆಗೆ ನಿಂತಳು. ನಿಜವಾದ ಅರ್ಥದಲ್ಲಿ ಆಕೆ ಪರಿಪೂರ್ಣ ಅಮ್ಮ. ಆಕೆ ಭೂಮಿ ತೂಕದ ಸಹನೆಯ ಹೆಣ್ಣು ಮಗಳು. ಈ ಮಗುವಿಗಾಗಿ ನಾನು ಬದುಕಿಡೀ 4 ಗೋಡೆಗಳ ಮಧ್ಯೆ ಉಳಿಯಲು ಸಿದ್ಧ. ಈ ಮಗುವನ್ನು ಉಳಿಸಿಕೊಡು ಭಗವಂತ ಎಂದಷ್ಟೇ ಆಕೆ ದಿನವೂ ಪ್ರಾರ್ಥಿಸುತ್ತಿದ್ದಳು. ನೋಡುತ್ತಲೇ ಗೀತಾಂಜಲಿಗೆ 10 ವರ್ಷ ತುಂಬಿತ್ತು. ಆಗಲೂ ಆ ಬಾಲೆಯ ವಿಷಯದಲ್ಲಿ ದೇವರು ಕರುಣಾಮಯಿಯಾಗಲಿಲ್ಲ. ಈ ಮಧ್ಯೆ ಮಗುವಿಗೆ ಜ್ವರ ಬಂದಾಗ, ಶೀತದ ನೆಪದಲ್ಲಿ ಕೈಕಾಲು ಊದಿಕೊಂಡಾಗ ಆಸ್ಪತ್ರೆಗೆ ಹೊರಟರೆ, ಬೆಳದಿಂಗಳಂತಿದ್ದ ಈ ಮಗುವನ್ನು ಕರೆದೊಯ್ಯಲು ಆಟೋದವರು ಹಿಂದೇಟು ಹಾಕುತ್ತಿದ್ದರು. ಏನೇನೋ ಪ್ರಶ್ನೆ ಕೇಳಿ ಮೂಡ್ ಹಾಳು ಮಾಡುತ್ತಿದ್ದರು. ಟೂರ್ನ ನೆಪದಲ್ಲಿ, ಹಬ್ಬದ ನೆಪದಲ್ಲಿ ಊರಿಗೆ ಹೊರಟಾಗಲೂ ಬಸ್ನಲ್ಲಿ ಸಹ ಪ್ರಯಾಣಿಕರ ಕೊಂಕು ನೋಟವು ಗೀತಾಂಜಲಿಯ ಮೇಲೆ ಬೀಳುತ್ತಿತ್ತು. ಈ ರಗಳೆಗೆ ತಡೆ ಹಾಕಲೆಂದೇ ರಂಗನಾಥ 10 ಕಡೆ ಸಾಲ ಮಾಡಿ ಬಹಳ ಕಷ್ಟಪಟ್ಟು ಕಾರು ಖರೀದಿಸಿದ. ನನ್ನ ಮನೆಯಲ್ಲಿರೋದು ಗೀತಾಂಜಲಿ ಅನ್ನೋ ದೇವತೆ, ಅವಳಿಗಾಗಿ ಈ ಕಾರು ಎಂದು ಸಂಭ್ರಮಿಸಿದ. ಅದೇ ಕಾರಿನಲ್ಲಿ ಹೆಂಡತಿ ಮಗಳೊಂದಿಗೆ ಶಾಪಿಂಗ್ ಹೊರಟಾಗ ಹೊಸ ಬೆಳಕು ಮೂಡುತ್ತಿದೆ ಎಂದು ಹಾಡಿ ಖುಷಿಪಟ್ಟ. ಹೀಗಿರುವಾಗ ಅದೊಂದು ಮಧ್ಯಾಹ್ನ ರಂಗನಾಥನಿಗೆ ಫೋನ್ ಬಂತು. ಈತ ಆಫೀಸಿನಿಂದ ತಕ್ಷಣ ಮನೆಗೆ ಓಡಿದ. ಗೀತಾಂಜಲಿ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡಿತ್ತು. 1-2 ಆಸ್ಪತ್ರೆಗಳಲ್ಲಿ ಮಗುವಿನ ಆಕಾರ ನೋಡಿದಾಕ್ಷಣ ಸಾರಿ, ಬೆಡ್ ಇಲ್ಲ ಎಂದು ಬಿಟ್ಟರು. ಕಡೆಗೆ ಒಂದು ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡರು. ನ್ಯೂಮೋನಿಯಾ ಆಗಿದೆ ಎಂದರು. ಪುಟ್ಟ ಮಗುವಿನ ಪುಟಾಣಿ ಶ್ವಾಸಕೋಶದ ತುಂಬ ಕಫ ಸೇರಿಕೊಂಡಿತ್ತು. ಅದನ್ನು ಹೊರಹಾಕುವ ಸಾಮರ್ಥ್ಯ ಕೂಡ ಆ ಕಂದಮ್ಮನಿಗೆ ಇರಲಿಲ್ಲ. ಹೆದರಬೇಡಿ, 2 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ ಎಂದು ಡಾಕ್ಟರ್ ಧೈರ್ಯ ಹೇಳಿದ್ದರು. ಆ ಮಗುವಿಗಾಗಿ ಏನು ಮಾಡಲು ತಯಾರಾಗಿದ್ದ ರಂಗನಾಥ ಮಗಳನ್ನು ನೋಡಿಕೊಳ್ಳಲು ನರ್ಸೊಬ್ಬರನ್ನು ಮನೆಗೆ ಕರೆಸಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದ. ಮೊದಲ 2 ದಿನ ಎಲ್ಲವೂ ಸರಿಯಾಗಿತ್ತು. ನಾಳೆ ಡಿಸ್ಚಾರ್ಜ್ ಎಂದು ಡಾಕ್ಟರ್ ಘೋಷಿಸಿದ್ದು ಆಯಿತು. ಬೆಡ್ನ ಬಳಿ ಬಂದ ಅಪ್ಪ ಅಮ್ಮನನ್ನು ಕಂಡು ಬೆರಗಿನಿಂದ ಖುಷಿಯಿಂದ ಕಣ್ಣರಳಿಸಿದ ಗೀತಾಂಜಲಿ ಪಪ್ಪ ಅಮ್ಮ ಎಂದು ಪಿಸುಗುಟ್ಟಿದಳು. ಆ ಸವಿನುಡಿಗೆ ರಂಗನಾಥ ದಂಪತಿ ನಿಂತಲ್ಲೇ ಕಣ್ಣೀರಾದರು. ಮರುದಿನ ಎಲ್ಲರ ನಿರೀಕ್ಷೆಯೂ ತಲೆ ಕೆಳಕಾಯಿತು. 10 ವರ್ಷದ ಅವಧಿಯಲ್ಲಿ ಯಾರೊಬ್ಬರಿಗೂ ತೊಂದರೆ ಕೊಡದಿದ್ದ ಗೀತಾಂಜಲಿ ಸಣ್ಣದೊಂದು ಸುಳಿವನ್ನು ಕೊಡದೆ ಉಸಿರು ನಿಲ್ಲಿಸಿದ್ದಳು. ಮಗಳೊಂದಿಗೆ ಮೆರವಣಿಗೆ ಹೋಗಲೆಂದು ತಂದಿದ್ದ ಕಾರಿನಲ್ಲಿಯೇ ಆಕೆಯ ಕಳೇಬರವನ್ನು ಇಟ್ಟುಕೊಂಡು ಬಂದಿದ್ದ ರಂಗನಾಥ. ಹೃದಯ ಹಿಂಡುವಂಥ ಈ ಸಂದರ್ಭದಲ್ಲೂ ಆ ದಂಪತಿ ಸಂಯಮ ಕಳೆದುಕೊಳ್ಳಲಿಲ್ಲ. ಮಗಳನ್ನು ಮಣ್ಣಿಗಿಡುವ ಮುನ್ನ ಆಕೆಯ ನೇತ್ರದಾನ ಮಾಡಿ ಎಂದು ಹೇಳಿದರು. ಕಂದ, 10 ವರ್ಷ ನಮ್ಮ ಬದುಕಿಗೆ ಬೆಳಕಾಗಿದ್ದೆ, ಮುಂದೆ ಇನ್ನೊಂದು ಬದುಕಿಗೆ ಬೆಳಕಾಗು.
ದೇವರೇ, ನನ್ನ ಮಗಳ ಆತ್ಮಕ್ಕೆ ಶಾಂತಿ ಕೊಡು ಎಂದು ಈಗ ಪ್ರತಿದಿನವೂ ಪ್ರಾರ್ಥಿಸುತ್ತಾನೆ ರಂಗನಾಥ. ಹಿಂದೆಯೇ ಎಲ್ಲರಿಂದಲೂ ಕರುಣಾಳು ಎಂದು ಕರೆಸಿಕೊಳ್ಳುವ ನೀನು ನನ್ನ ಮಗಳ ವಿಷಯದಲ್ಲಿ ಯಾಕೆ ಕ್ರೂರಿಯಾದೆ ಭಗವಂತ ಎಂದು ಪ್ರಶ್ನಿಸುತ್ತಾನೆ. ದೇವರು ಮಾತನಾಡುವುದಿಲ್ಲ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.